ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅನಿಸಿಕೆಯನ್ನು ಹೇಳುವ ಹಿರಿಯ ವಕೀಲರು, ನಾವು ಯಾವಾಗಲೂ ಅವ್ರನ್ನ ಸೆಷನ್ ಟೈಗರ್ ಅಂತ ಕರಿತೀವಿ, ಶ್ರೀ ಯು ಎ ಮಾಳಕಪ್ಪ ಅವರು ತಮ್ಮ ಅನಿಸಿಕೆಯನ್ನು ಹೇಳಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಧೋಶ್ರೀಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಎಲ್ಲ ಗಣ್ಯಮಾನ್ಯರಿಗೆ, ಗೌರವಾನ್ವಿತ ನ್ಯಾಯಾಧೀಶರುಗಳಿಗೆ, ನಮ್ಮ ಸಂಘದ ಅಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳಿಗೆ, ಇಲ್ಲಿ ನಡೆದಿರ್ತಕ್ಕಂಥ ಯಾವತ್ತು ನನ್ನ ಸಹಪಾಠಿಗಳಿಗೆ ನಮಸ್ಕರಿಸುತ್ತಾ, ಇದು ಸಾಹೇಬ್ರ ಬಗ್ಗೆ ಅನಿಸಿಕೆ ಹೇಳೋದಾದರೆ ಮತ್ತು ನಾನು ಕಡಿಮೆ ಅವ್ರಂಗೆ ಹೆಚ್ಚಿಗೆ ಟೈಮ್ ತಗೋಬೇಕಾಗಿತ್ತು. ಅವಾಗೆಲ್ಲರೂ ಬಂದು ಚೀಟಿ ಕೊಡ್ತಾರೆ. ಹಂಗಾಗಿ ಸಾಹೇಬರು ಕೋಲಾರ ಅಂದರೆ ಅದು ಚಿನ್ನದ ಗಣಿ. ಆ ಚಿನ್ನದ ಗಣಿಯಲ್ಲಿ ನಾವು ಕಂಡಂಥ ಒಂದು ಬಂಗಾರ ರಾಜ ಸೋಮಶೇಖರ್ ಸಾಹೇಬ್. ನಾನು ಸೆಷನ್ಸ್ ಕೋರ್ಟ್ನಲ್ಲಿ ಸಾಕಷ್ಟು ಕೇಸ್ಗಳಲ್ಲಿ ಇದು ಮಾಡಿದಾಗ ಅನೇಕ ಹೋಸ್ಟೆಲ್ ಕೇಸ್ಗಳು ಆ ಪಾರ್ಟಿಗೆ ಹೇಳಿ 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 ಸಾಕಾಗಿದೆ. ಸರ್ ನಮ್ಗೆ ಮುಗಿಸ್ರಿ, ಸರ್ ನಮ್ಗೆ ಮುಗಿಸ್ರಿ, ನಮ್ದೆಲ್ಲ ಮುಗಿಸ್ಬಿಟ್ಟಿನಪ್ಪ, ಸಾಹೇಬ್ರು ಮುಗಿಸ್ಬೇಕು, ಏನು ಮಾಡಿ ಅಂತ ಹೇಳಿ. ಸಾಹೇಬ್ರು ಚೇಂಜ್ ಆದ್ಬಿಟ್ಟು ಇಮಿಡಿಯೇಟ್ ಅವ್ನು ಜಜ್ಮೆಂಟ್ ಅವರು. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ವಯಸ್ಸಾದವರೆಲ್ಲ ಹರಿಸೋರು. ಅದೇ ಅವ್ರ ನಿವೃತ್ತಿ ಜೀವನದಲ್ಲಿ ಅವ್ರು ಹರಿಸಿದ್ದೆ ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಮುಖಾಂತರ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ಅನೇಕ ಬಡವರು, ದ ಪೀಪಲ್ಸ್ ಆರ್ ಎಕ್ಸ್ಪೆಕ್ಟಿಂಗ್ ಜಸ್ಟಿಸ್, ನಾಟ್ ಎ ಬ್ಲಾಂಕೆಟ್ ಆರ್ಡರ್ ಫ್ರಮ್ ದಿ ಕೋರ್ಟ್. ಯಾಕಂದ್ರೆ ಈ ದೇಶವನ್ನ ಬರೀ ಸೈನಿಕರು ರಕ್ಷಣೆ ಮಾಡೋಕ್ಕಾಗಲ್ಲ. ನ್ಯಾಯಾಧೀಶರು ಮತ್ತು ನ್ಯಾಯವಾದಿಗಳು ಕೂಡ ಇಂಟರ್ನಲ್ ಸೋಲ್ಜರ್ಸ್, ಇನ್ಕ್ಲೂಡಿಂಗ್ ಪೊಲೀಸ್ ಆಫೀಸರ್. ಯಾಕಂದ್ರೆ ಇವತ್ತು ಕರೋನಾ ನಮ್ಗೆ ಬಹಳ ಕಲಿಸಿದೆ. ನಾವೇನೋ ಮರ್ತು ಬಿಟ್ಟಿದ್ವಿ, ಏನ್ ನಾವು ಮಾಡಿದ್ದೆ ಇದು ನಾವು ನಡೆದಿದ್ದೆ ದಾರಿ ಅನ್ಕೊಂಡಿದ್ವಿ. ಹಂಗಿಲ್ಲ, ಕೊರೋನಾ ಎಲ್ಲ ಕಲಿಸಿದೆ. ಅದರ ಪಾಠದೊಂದಿಗೆ ನಾವಿವತ್ತು ಮನೆ ಕುಂದ್ರಕ್ಕಾಗಲ್ಲ. ನಾವು ನಮ್ಮ ಏನು ಸರ್ವ್ ಮಾಡಬೇಕಾಗಿದೆ. ಹಾಗಾಗಿ ಜುಡಿಷಿಯರಿ ಅಂದರೆ ಅದು ಈ ದೇಶವನ್ನ ರಕ್ಷಣೆ ಮಾಡುವಂತ ಒಂದು ಮಹತ್ತರವಾಗಿರ್ತಕ್ಕಂಥ ಅಂಗ. ಆ ಜುಡಿಷಿಯರಿ ಆಕ್ಟಿವ್ ಆಗ್ಬೇಕ ಹೊರತು ಅದೇ ಜನರನ್ನ ಸುಮ್ಮನೆ ಅಡ್ಡಾಡ್ಸೋದು ಆ ರೀತಿ ಆಗಲಿಲ್ಲ. ಯಾಕಂದ್ರೆ ಸಾಹೇಬರು ಬಂದ್ಬಿಟ್ಲೆ ಫಸ್ಟ್ ಡೇ 50 ಕ್ರಿಮಿನಲ್ ಮಿಸ್ಲೇನಿಯಸ್ ಅನ್ನ ಡಿಸ್ಪೋಸ್ ಮಾಡಿದ್ರು. ಇಟ್ ಈಸ್ ರಿಲೀಫ್ ಓರಿಯೆಂಟೆಡ್. ಯಾಕಂದ್ರೆ ಅದು ಒಂದು ದೊಡ್ಡ ಮಹತ್ತರವಾಗಿರ್ತಕ್ಕಂಥ ಹುದ್ದೆ. ಜಿಲ್ಲಾ ಮತ್ತು ಪ್ರಧಾನ ಸೆಷನ್ಸ್ ಕೋರ್ಟ್ ಅಂದ್ರೆ ಅದು ಎಕ್ಸೆಪ್ಟ್ 482 ಅಂಡ್ ಕಾನ್ಸ್ಟಿಟ್ಯೂಷನಲ್ ಈಕ್ವಲ್ ಟು ಹೈಕೋರ್ಟ್ ಅಂತ ಒಂದು ದೊಡ್ಡ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನ ಈ ಒಂದು ಸಾಮಾಜಿಕ ಕಳಕಳಿಯನ್ನು ಇರ್ತಕ್ಕಂಥ ಸಾಹೇಬ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ. ಮುಂದಿನ ದಿನ ನಮ್ಮ ಥ್ರೂಔಟ್ ಲೈಫ್ಗೆ ಸಾಹೇಬ್ರಿಂದ ಅನೇಕ ವಿಷಯಗಳನ್ನು ಅವು ಮೆಲ್ಕ್ ಹಾಕುವಂತ ಪ್ರಸಂಗಗಳು ಬರ್ತವೆ. ನಮ್ಮ ಗುರುಗಳಲ್ಲಿ ಒಬ್ಬರಾಗಿರ್ತಕ್ಕಂಥ NL ಪಾಟೀಲ್ರು ಒಮ್ಮೆ ಯಲಬುರ್ಗಾ ಕೋರ್ಟಿಗೆ ಹೋದಾಗ ಅಲ್ಲಿ ಅರಕೇರಿ ಈ ಲ್ಯಾಂಡ್ ಅಕ್ವಿಷನ್ ಕೇಸ್ನಲ್ಲಿ ನಾನು ಕರ್ಕೊಂಡು ಹೋಗಿದ್ದೆ. ನಾನು ಅವತ್ತು ಅದು ಯಾವುದೋ ಒಂದು ಕ್ರೀಮ್ ಶರ್ಟ್ ಹಾಕೊಂಡು ಹೋಗ್ಬಿಟ್ಟಿದ್ದೆ. ಹೆಂಗೋ ನೀವು ಇರ್ತಿರಲ್ಲ ಸರ್, ನಂದೇನಿತ್ತು ಅಂತ ಕ್ರೀಮ್ ಇಲ್ಲ ಬಾರ ಒಳಗೆ ಕರ್ಕೊಂಡು ಹೋಗಿ. ಅಲ್ಲಿ ಡ್ರೆಸ್ ಕೋಡ್ ಭಾಳ ಇಂಪಾರ್ಟೆಂಟ್, ವೈಟ್ ಇರ್ಬೇಕು. ಸಾಹೇಬರು ನಮ್ಮ ಸೀನಿಯರಿಗೆ ನೋಡಿದ್ರು, ಏನ್ರಿ ನೀವು ಇಷ್ಟೆಲ್ಲ ಬಂದಿರಿ, ನಿಮ್ಮ ಜೂನಿಯರ್ ಏನ್ರಿ? ನಮ್ಮ ಸೀನಿಯರ್ ಹೇಳಿದ್ರು ಮತ್ತೆ ಹೊರಗೆ ಬಿಡೋದು. ನಾನು ಹೊರಗಡೆ ಹೋಗಿದ್ದೆ ಅದೊಂದು ಸಂದರ್ಭ. ತದನಂತರದಲ್ಲಿ ಒಂದು ಬೇಲ್ ಮ್ಯಾಟರ್ನಲ್ಲಿ ಹೋಗಿದ್ದೆ ಅವತ್ತು. ಮತ್ತೆ ಮೊದಲು ಆಲೇ ನನಗೊಂದು ಅನುಭವ ಆಗಿತ್ತಲ್ಲ, ಅವತ್ತು ಡ್ರೆಸ್ ಕೋಡ್ ಎಲ್ಲ ಹೋಗಿದ್ದೆ, ನಾನು ಸಬ್ಮಿಷನ್ ಮಾಡಿದೆ. ಅದು ಇಟ್ ಈಸ್ ಎ ಜುಡಿಷಿಯಸ್ ಇದು, ಅದು ಆ ರೀತಿ. ಇಲ್ಲಿ ಬಂದಾಗೂ ಕೂಡ ಮತ್ತೆ ನೋಡ್ರಿ, ಈಗ ಸಾಹೇಬರು ಬಂದರು ಡಿಸ್ಟ್ರಿಕ್ಟ್ ಕೋರ್ಟಿಗೆ. ನಾನು ಹೇಳಿದೆ, ವೈಟ್ ಶರ್ಟ್ ಹೊಸ ಹೊಲಿಸ್ಬಿಡ್ರಿ, ವೈಟ್ ಶರ್ಟ್ ಹೊಸ ಹೊಲಿಸ್ಬಿಡ್ರಿ ಅಂತ ಹೇಳಿ. ಆ ರೀತಿ ಆಮೇಲೆ ಯಾವುದಾದ್ರು ಸಾಹೇಬ್ರೆ ಬರಕತ್ತಾರ ಕೈಂಡ್ಲಿ ಕೆಂಪ, ಏನ್ರಿ ನೀವು ಸೆಷನ್ಸ್ ಕೋರ್ಟ್ ಲಾಯರ್, ಅವ್ರಿಗೇನು ಬರ್ತೀರ? ದೇ ಹ್ಯಾವ್ ಟು ವೇಟ್ ಫಾರ್ ದಿ ಜಸ್ಟಿಸ್. ನಿಮ್ಮ ಮುಂದೆ ಅವ್ರು ಬಂದು ನಿಂದಿರ್ಬೇಕು, ಯಾವ ಸಲ ನೀವು ನಿಂದಿರೋದಲ್ಲ, ವಾರಂಟ್ ಮಾಡ್ತೀನಿ ಅವ್ರಿಗೆ ಗೊತ್ತಾಗಲಿ, ಅಂದ್ರೆ ಅವ್ರಿಗೆ ಟೈಮ್ ಸೆನ್ಸ್ ಇರಲಿ ಅಂತ. ಆ ರೀತಿ ಅನೇಕ ವಿಷಯಗಳು ಸಾಹೇಬರಿಂದ ನಮಗೆ ಅವರು ಹೆಸರಿಗೆ ತಕ್ಕಂಗೆ ರಾಜ ಸೋಮಶೇಖರ್ ಅಂತಾನೆ. ಇನ್ನೂ ಅನೇಕ ವಿಷಯ ಈ ಯುಗಾದಿ ಸಂಬಂಧಪಟ್ಟಂಗೆ ನಮ್ಮ ನಾಡಕೋಡ್ ಸರ್ ಕೂಡ ಹೇಳಿದ್ರು, ನಾವು ಹೋಗಿದ್ವಪ್ಪ ಸಾಹೇಬ್ರು, ಏನು ಹೋಳಿಗೆ ಏನಿಲ್ಲ, ಏನು ತುಪ್ಪ, ನೀನು ಬರ್ಬೇಕಾಗಿತ್ತು. ನಾನು ಅವತ್ತು ಔಟ್ ಆಫ್ ಸ್ಟೇಷನ್ ಇರ್ತೀನಿ, ಇಲ್ಲ ಅದೊಂದು ಅವಕಾಶ ಮತ್ತೊಂದು ಸಿಕ್ಕಾಗ ನಾನು ಬರ್ತೀನಿ ಅಂತ ಹೇಳಿ ಆ ಹೋಳಿಗೆನ ನಾವು ಬೆಂಗಳೂರಿಗೆ ಹೋಗಿ ಕೂಡ ನಾನು ಊಟ ಮಾಡಿ ಬರ್ತೀನಿ ಈ ಫ್ಯೂಚರ್ ಡೇಸ್ನಲ್ಲಿ. ಸಾಹೇಬರು ನಿವೃತ್ತ ಜೀವನ ಬಹಳ ಸುಂದರವಾಗಿರಲಿ. ಆ ನಿವೃತ್ತಿ ಇನ್ನೂ ಅನೇಕ ಈ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಸೇವೆಗಳು ಅವರಿಂದ ಸಿಗಲಿ. ದೇವರು ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಅನಿಸಿಕೆಯನ್ನು ವ್ಯಕ್ತಪಡಿಸಿರುವಂಥ ಶ್ರೀ ಯು ಎ ಮಾಳಕಪ್ಪ ಅವರಿಗೆ ಧನ್ಯವಾದಗಳು.